ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೇನ್ ರೋಡ್ಸ್ ಆಗಿರ್ಬೋದು, UGD ಆಗಿರ್ಬೋದು, ಏನು ಜನರಿಗೆ ಸಮಸ್ಯೆ ಇರೋದು ಇದನ್ನು ಇಷ್ಟವರೆಗೆ ಒಂದು 400-500 ಕೋಟಿ ರೂಪಾಯಿ ಪೂಜೆಗಳು ಏನು ಮಾಡಿದ್ದು, ಇವತ್ತು ಒಂದು 85 ಕೋಟಿ ರೂಪಾಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನೀವು ನೋಡಿರ್ಬೋದು. ದೊಡ್ಡ ಬ್ಯಾನರ್ಗಳು ನಾವು ಸಿಟಿಯಲ್ಲಿ ಹಾಕಿದ್ರಾಗ ಪ್ರತಿಯೊಂದು ಒಂದು 2-3 ವಾರ್ಡ್ ಏನೋ ಮಿಸ್ ಆಗಿರ್ಬರುತ್ತೋ, ಒಂದೊಂದು ವಾರ್ಡಿಗೆ 2 ಕೋಟಿ 3 ಕೋಟಿ. ಮತ್ತು ಈ ಇದು 21ನೇ ವಾರ್ಡಿಗೆ ಸಂಗಮೇಶ್ವರ ಗುಡಿಗೆ ಒಂದು 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ವಿ. 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ವಿ. ಮತ್ತು ಈ ವಾರ್ಡಿನ ಅಭಿವೃದ್ಧಿಗೆ ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ವಿ. ಅದರ ಜೊತೆಗೆ ಇನ್ನು ಹಲವಾರು ವಾರ್ಡ್ಗಳಲ್ಲಿ ಇದೇ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊತಿದ್ದೀವಿ. ನಾನು ಹುಟ್ಟಿದಬ್ಬ ದಿವಸ ಹೇಳ್ತಿದ್ದೆ, ಭಾಳಷ್ಟು ಜನ ಭಾಳ ಅಭಿವೃದ್ಧಿ ಆಗ್ತಿದೆ ಬಳ್ಳಾರಿ ಅಂತ ಹೇಳಿದಾಗ ನಾನು ಅಂದೆ, ಸ್ವಲ್ಪ ತೊಂದರೆ ಆಗಿದೆ ರೋಡ್ ಡೆವಲಪ್ಮೆಂಟು, ರೋಡ್ ಅಗಲೀಕರಣ. ಇದರಲ್ಲಿ ಇನ್ನೂ ಒಂದು 6 ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಾವು ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು 85 ಕೋಟಿ ರೂಪಾಯಿ ಏನು ಈ ಸೆಷನ್ಸ್ ಆಗೋ ಒಳಗೆ ಇವೆಲ್ಲ ಭೂಮಿ ಪೂಜೆಗಳು ಮುಗ್ದೋಗ್ತವೆ. ಸೆಷನ್ಸ್ ಆದಮೇಲೆ ಮತ್ತೆ ಒಂದು 100 ಕೋಟಿ ರೂಪಾಯಿ ಭೂಮಿ ಪೂಜೆಗಳನ್ನ ನಾವು ಬಳ್ಳಾರಿ ನಗರದಲ್ಲಿ ಮಾಡ್ಕೊತಿದ್ವಿ. ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ತೀವಿ ಅಂತೇಳಿ ನಾವೇನು ಅವತ್ತು ಮಾತನ್ನು ಕೊಟ್ಟಿದ್ವಿ ಎಲೆಕ್ಷನ್ ಟೈಮಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಸುವರ್ಣ ಬಳ್ಳಾರಿ ಮಾಡೋ ಹಾದಿಯಲ್ಲಿ ನಾವು, ನಮ್ಮ ಮೇಯರವರು, ಉಪಮೇಯರವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು ಎಲ್ಲರೂ ಸೇರಿ, ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಅಂತ. ಸರ್, ಈಗ ಸಾಕಷ್ಟು ಜನ ಶಾಸಕರು ಅನುದಾನನೇ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮಾಡ್ಲಿಕ್ಕೆ ಅಂತ ಆರೋಪ ಮಾಡ್ತಿದ್ದಾರೆ. ಅದರ ನಡುವೆ ಈಗ ಕೋಟಿ ಅನುದಾನದಲ್ಲಿ ಭೂಮಿ ಪೂಜೆ ಮಾಡ್ತಾರೆ. ಈಗ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗ್ತಿದೇನೋ ಇಲ್ಲೋ, ಭೂಮಿ ಪೂಜೆ ಮಾಡ್ತಿದ್ದೀನೋ ಅಂದ್ರೆ ಯಾವ ರೀತಿ ಅನುದಾನ ತರ್ತಿದ್ರಿ ಅಂತ ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು, ಜಮೀರ್ ಅವರು ಎಲ್ಲರೂ ನಾನು ಕೇಳಿದ ತಕ್ಷಣ ಯಾವ ಅನುದಾನಕ್ಕೂ ಬೇಡ ಅನ್ನೋದು. ಮೊನ್ನೆ ನೀವು ಆರೋಪಕ್ಕೆ ಏನ್ ಹೇಳ್ತೀರಿ ಅಂತ ಸರ್? ವಿಪಕ್ಷಗಳು 100 ಮಾತಾಡ್ತಾ ಇರ್ತವೆ. ಅವ್ರಿಗೆ ಆರೋಪಗಳಿಗೆಲ್ಲ ಅವ್ರು ಆರೋಪ ಮಾಡಿನೇ ವಿಪಕ್ಷದಲ್ಲಿ ಕುಂತಿದ್ದಾರೆ. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು? ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಬೇಕು. ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಿದ್ರೆ ಜನನೇ ವಿಪಕ್ಷಗಳಿಗೆ ಸಮಾಧಾನ ಕೊಡ್ತಾರೆ. ಇನ್ನೊಂದು ಸರ್ ನಮ್ಗೆ ಅಧಿಕಾರ ಕೊಡ್ತಾರೆ. ವಿಪಕ್ಷಗಳಿಗೆ ಯಾವತ್ತು ನಾವು ಸಮಾಧಾನ ಕೊಡ್ತೀವಿ ಅವತ್ತು ನಾವು ಫೇಲ್ ಆಗ್ತೀವಿ. ಸಿಎಂ 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾರೆ, ಅದೆಲ್ಲ ಫೈನಲ್ ಆಗಿದೆ. 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಸತೀಶ್ ಅಣ್ಣವರು, ಮತ್ತು ರಾಜಣ್ಣನವರು, ಮತ್ತು ಗಣೇಶ್ ಅಣ್ಣವರು, ಮತ್ತು ನಮ್ಮ ನಾಗೇಂದ್ರಣ್ಣವರು, BM ನಾಗರಾಜ್ ಅವರು, ತುಕಾರಾಮ್ ಅವರು, ಅನ್ನಪೂರ್ಣಕ್ಕ ಅವರು ಎಲ್ಲರೂ ಸೇರಿ ಒಂದು 20,000-25,000 ಜನ ಸೇರಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಬಳ್ಳಾರಿಯಲ್ಲಿ ಮಾಡ್ತಿದ್ವಿ. ಯಾಕಂದರೆ ಅದು ಸೌತ್ ಇಂಡಿಯಾದಲ್ಲೇ ಯಾರೂ ಅಂಥ ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡಿಲ್ಲ. ಅದು ಮುಖ್ಯವಾಗಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಆಗಿರೋಂಥ ವಿಗ್ರಹ ಯಾವ್ದನಿದೆ ಅಂತಂದರೆ, ಪುತ್ಥಳಿ ಯಾವ್ದನಿದೆ ಅಂತಂದರೆ ಅದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅಂತ ಹೇಳಕ್ಕೆ ಇಚ್ಛೆ. ಡೆವಲಪ್ಮೆಂಟ್ ನೋಡ್ತಾ ಇರ್ಬೋದು. MJNYನಲ್ಲಿ 127 ಕೋಟಿ ರೂಪಾಯಿದು ವರ್ಲ್ಡ್ ಬ್ಯಾಂಕ್ ಲೋನ್ ಇದು. ಅದರಲ್ಲಿ ಸಿಟಿಗೆ 87 ಕೋಟಿ ರೂಪಾಯಿ, ಸುಮಾರು 87 ಕೋಟಿ ರೂಪಾಯಿ. ಇವತ್ತೇ ಫಸ್ಟ್ ನನ್ನ ವಾರ್ಡ್ನಲ್ಲಿ ಮಾನ್ಯ ಶಾಸಕರು ಅವರ ಪ್ರೀತಿಯಾದ ವಾರ್ಡ್ 23 ವಾರ್ಡಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ. ಇವತ್ತು 80 ಕೋಟಿ ರೂಪಾಯಿ ಸಿಟಿಯಲ್ಲಿ, ಉಳಿದ 47 ಕೋಟಿ ರೂಪಾಯಿ ಗ್ರಾಮಾಂತರದಲ್ಲಿ. ಅದು MJN ಸ್ಟಾರ್ಟ್ ಆಗಿದೆ. MJN ಒಂದಿದೆ, 15 ಫೈನಾನ್ಸ್ ಒಂದಿದೆ, KKR ಒಂದಿದೆ. ಮುಂದಿನ ಇದರಲ್ಲಿ ಶಾಸಕರು ಸೇರಿ DMF ಒಂದು ಬರ್ತದೆ, ನಮಗೆ KMRC ಒಂದಿದೆ ವಾಟರ್ನದು. ಸೊ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಎಲ್ಲರೂ ಸೇರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಹತ್ರ ಕೆಲಸ ಮಾಡೋಕೆ ಇಷ್ಟ ಇದೆ. ಸೊ ಇದನ್ನು ಮುಂದಿನ GB ಒಳಗಡೆ ನಮ್ಮ ಶಾಸಕರು ಮಾತಾಡಿದ್ವಿ ಎಲ್ಲರೂ ನಾವು. ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆಯೋ ಕಮ್ಮಿ ಇದೆ ಸರ್ ವಾಸ್ತವಾಂಶ. ಅದ್ರ ಬಗ್ಗೆ ಸಂಬಂಧಪಟ್ಟ ಸಚಿವರು UD ಸೆಕ್ರೆಟರಿ ಮಾತಾಡಿ ಶಾಸಕರ ಜೊತೆಗೆ ಹೋಗಿ ನಾವು ಅದನ್ನು ಫಿಲ್ಫಿಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಈಗ ಸಿಟಿಯಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತದೆ. ಇಲ್ಲಿರ್ತಕ್ಕಂಥ ಮೇಯರು ನಾವು ಅದಕ್ಕೆ ಏನು ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಏನು ಆಗ್ತಿಲ್ಲ ಸರ್. ಅದು ಟೆಂಡರ್ 2 ಸರಿ, ಒಂದು ವರ್ಷದ ಟೆಂಡರ್ 3 ಸರಿ ಟೆಂಡರ್ ಫೇಲ್ ಆಯ್ತು. ಅದು ನಮ್ಮ ಗಮನಕ್ಕೆ ತರ್ತೀನಿ ಅದನ್ನು. ಆ ಟೆಂಡರ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ನಾವು ಮೊನ್ನೆ ಕಮಿಷನರ್ಗೆ ಮಾತಾಡಿದ್ವಿ. ಸೊ ಇವಾಗ ಈ ವಾರದಲ್ಲಿ ಅದು ಓಪನ್ ಮಾಡ್ತಾ ಇದ್ವಿ. ಆಮೇಲೆ DC ಅವ್ರ ಹತ್ರ ಮಾತಾಡಿ, ಮೊನ್ನೆ ಶಾಸಕರು ಮಾತಾಡಿ 10 ಎಕರೆ ಲ್ಯಾಂಡ್ ಬೆಳಗಲ್ ಹತ್ರ ನಮ್ಗೆ ಲ್ಯಾಂಡ್ ಇದ್ದಾರೆ ಸರ್. ಅದೆಲ್ಲಿ ಬಿಡ್ಬೇಕಂದ್ರೆ ಅದನ್ನ ಲ್ಯಾಂಡ್ ಕೂಡ ಕ್ಲಿಯರ್ ಮಾಡಿದ್ವಿ. ಸೊ ಪರ್ಚೇಸ್ ಮಾಡಲಿಕ್ಕೆ ಅಮೌಂಟ್ 3 ಕೋಟಿ ರೂಪಾಯಿ ಒಂದು ಲ್ಯಾಂಡ್, 1 ಎಕರೆಗೆ ಅಂತೇಳಿ. ಸೊ ಅದು ಪ್ರಾಣಿ ದಯಾ ಸಂಘ ಅಂತೇಳಿ ವೆಟರನರಿ ಡೆಪ್ಯೂಟಿ ಡೈರೆಕ್ಟರ್ ಸೆಕ್ರೆಟರಿ DC ಪ್ರೆಸಿಡೆಂಟ್. ಅದಕ್ಕಾಗಿ ಕಮಿಷನರು ಶಾಸಕರು ಮಾತಾಡಿ ಆ ಲ್ಯಾಂಡನ್ನ
ನಮ್ಮ ಕಾರ್ಪೊರೇಷನ್ ಅಮೌಂಟ್ ಇಲ್ದಂಗೆ ಅವರು ಪ್ರಾಣಿ ದೇವಸ್ಥಾನಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ನಾವು ಶೆಲ್ಟರ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡಿದ್ವಿ ಸರ್. ಅಂದ್ರೆ ಇಲ್ಲಿ ತಗೊಂಡೋಗಿ ಸೊ ಆಯ್ತು ಮಾಡೋದು. ಸರ್ ಜೊತೆ ಬೀಡಾಡಿ ದನಗಳ ಹವನು ಜಾಸ್ತಿ ಇದೆ. ಅದರಿಂದ accident ಇಲ್ಲ ಇದು ಸರ್ ಅದ್ರ ಬಗ್ಗೆ ನಾವು ಕೈಯೆಲ್ಲ ಮುರಿದು ಇದು ಆಗ್ತಿದೆ ಸರ್, ಆಗ್ತಾ ಇದೆ. ಅಂದ್ರೆ ಬೀಡಾಡಿ ದನಗಳ ಮೇಲೆನೆ ವೆಹಿಕಲ್ ನ ಡೈರೆಕ್ಟ್ ಆಗಿ ಹೊಡ್ಕೊಂಡು ಹೋಗ್ತಿದ್ದಾರೆ. ಸರ್ ಅದ್ರ ಬಗ್ಗೆ ಮೊನ್ನೆ ನಾನು ನಿಮ್ಗೆ ಹೇಳಿದೆ, ಬಿಡಾಡಿ ದನಗಳನ್ನ ನಾವೇನು ಮಾಡಿದ್ವಿ, ಒಂದು ಗೋಶಾಲೆ ಬಿಟ್ಟು ಬರ್ತಾ ಇದ್ವಿ. ಈ ಒಂದು ವರ್ಷ ಮತ್ತೆ ಅದು ರಿಲೀಸ್ ಮಾಡ್ಕೊ ಅಮೌಂಟ್ ಕಟ್ ಬರ್ತಿದ್ರು. ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದೆ ನಮ್ಮ ನೆಕ್ಸ್ಟ್ ಮೀಟಿಂಗಲ್ಲಿ, ಆ ಓನರ್ಸ್ ಯಾರಿದ್ದಾರೆ ಅವ್ರ ಮನೆಗೆ ಒಂದು ನೋಟಿಸ್ ಕೊಡೋಣ ನಾವು. ಸೊ ಓನರ್ಸ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಬಂದಿದೆ. ಅದನ್ನು ಹೊಸ ರೀತಿಯಾಗಿ ನಾವು ಬಿಡಾಡಿ ದನ ವಹಿವಾಟ್ನಾಗ ಮತ್ತೆ RSS ಬರೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಟೀಕೆ ಮಾಡೋದು, ಇವರು ಈ ಥರ ಬೇಡ. ಆ ಓನರ್ಸ್ ಮನೆಗೆ ಹೋಗಿ ನೋಟಿಸ್ ಹಚ್ಬಿಡೋದು, ನೋಟಿಸ್ ಹಚ್ಚೋದು ಒಂದು ಸರಿ ಕೊಡೋದು ರೀ. ಸೆಕೆಂಡ್ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆದರೆ ಆಟೋಮೆಟಿಕ್ಕಾಗಿ ಅದು ಕಮ್ಮಿ ಆಗ್ತದೆ, ಒಂದು ವ್ಯವಸ್ಥೆ ಮಾಡಿ ಸರ್. ಮೇಡಮ್ ಅಭಿವೃದ್ಧಿ ಮಾಡ್ತಿದ್ವಿ 85 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಬಳ್ಳಾರಿಯನ್ನ. ಇನ್ನು ಮುಂದೆ ಇನ್ನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.